ಆಲ್ರೆಡಿ ತಿಂದಿದ್ದೀನಿ. ಈ ಲೇಯರ್ ಮೇಲೆ ಇನ್ನೊಂದು ಲೇಯರ್ನ ಅಪ್ಲೈ ಮಾಡಬೇಕು. ನೋಡಿ ಗೈಸ್, ಇಷ್ಟು ಸ್ವಲ್ಪ ತಗೊಂಡಿದ್ದೀನಿ. ದಿಸ್ ಇಸ್ ಮೈ ಹೆಲ್ದಿ ಸ್ಕಿನ್ ಕೇರ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ಟೈಮ್ ಬಂದು 10:30. ತಿಂಡಿ ಎಲ್ಲ ಮಾಡಿದ್ದೇ ಆಗೋಯ್ತು. ನಮ್ಮನೇಲಿ ತಿಂಡಿಗೆ ದೋಸೆ, ಅಯ್ಯೋ ಕಾಲಿನೇ ಮಾಡ್ಬಿಟ್ಟವ್ರೆ. ನಾನು ಆಲ್ರೆಡಿ ತಿಂದಿದ್ದೀನಿ. ಚಟ್ನಿ, ದೋಸೆಗೆ ಚಟ್ನಿ, ಪಲ್ಯ, ರೈಸ್ ಇಷ್ಟನ್ನ ಮಾಡಿದ್ರು, ತಿಂದೆ. ಅದಾದಮೇಲೆ ಇವತ್ತು ಹಬ್ಬ ಇದೆ ಅಲ್ವಾ, ಏನು ಬಕ್ರಿದ್ದ, ನಾನು ಏನಂತ ಒಂದು ಸೆಕೆಂಡ್ ನೋಡ್ತೀನಿ ಏನು ಅಂತ. ಮೊಹರಂ ಅಲ್ಲಿ ಪೂಜೆಗೆ ಬಂದಿದ್ರು. ಪೂಜೆ ಮಾಡಿಬಿಟ್ಟು ಇವಾಗ ಒಳಗಡೆ ಬಂದೆ. ಸ್ವಲ್ಪ ಏನು ಕೆಲಸ ಇಲ್ಲ ಇವತ್ತು. ಒಂದು ಸ್ವಲ್ಪ ಬಟ್ಟೆ ಎಲ್ಲ, ಮೊನ್ನೆ ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ, ಅದನ್ನೆಲ್ಲ ಸ್ಟಿಚ್ ಹಾಕ್ಸ್ಬೇಕು. ನಮ್ಮ ಮಮ್ಮಿಗೆ ಇವತ್ತು ಏನಾದರೂ ಮಾಡ್ಬಿಟ್ಟು ಕೂರಿಸ್ಬಿಟ್ಟು ಹಾಕ್ಸ್ಬೇಕು. ಓಡಾಡ್ತಾನೆ ಅವರೇ ತೋಟದ ಹತ್ರ ಅಲ್ಲಿ ಇಲ್ಲಿ ಅಂತ. ನನಗೇನು ಇನ್ನೊಂದು 2 days ಟೈಮ್ ಇದೆ ಅಷ್ಟೇ, ಅಷ್ಟರಲ್ಲೆಲ್ಲ ಹಾಕ್ಸ್ಕೊಳ್ಳೋಣ. ಬನ್ನಿ ಇವಾಗ ಕೇಳೋಣ ನಮ್ಮಮ್ಮನ. ಬೆಳಗ್ಗೆ ಫ್ರೆಶ್ ಅಪ್ ಆದೆ, ಬಟ್ ಏನೂ ರೆಡಿ ಆಗಲಿಲ್ಲ. ಸನ್ಸ್ಕ್ರೀನ್, ಮಾಯ್ಚರೈಸರ್ ಏನೂ ಹಾಕಿಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅನಿಸ್ತು. ಇಲ್ಲಿವರೆಗೂ ಸುಮ್ಮನೆ ಕುತ್ಕೊಂಡಿರೋದು, ಸುಮ್ಮನೆ ಮಲ್ಕೊಂಡಿರೋದು ಬೆಳಗ್ಗೆಯಿಂದ. ಏನೂ ಆಗಿಲ್ಲ. ಎಡಿಟ್ ಮಾಡೋದು ನಾಟ್ ಡೂಯಿಂಗ್ ಎನಿಥಿಂಗ್. ಇಲ್ಲಿವರೆಗೂ ಆಲ್ಮೋಸ್ಟ್ ಟೈಮ್ ಇವಾಗ 2:30 ಆಗಿದೆ, ಏನೂ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಸ್ಕಿನ್ ಕೇರ್ ಮಾಡೋಣ ಅನ್ಕೋತಿದ್ದೆ. ಯಾಕೆ ವಿಡಿಯೋ ಮಾಡಬಾರ್ದು ಇದನ್ನು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ನ್ಯಾಕ್ ರೆಸಿಪಿ ವಿಡಿಯೋ ಇದೆ, ಸ್ನ್ಯಾಕ್ಸ್ದು. ಸೊ ಅದನ್ನು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಯೋಚನೆ ಮಾಡಿ ಮಾಡುವ ಅಂತ ಹೋಗ್ತಾ ಇದ್ದೀನಿ. ಸುಸ್ತಾಗೋಯ್ತು ಬೆಳಗಿಂದ. ಏನು ಅಂದರೆ ಫೋನಿಗೆ ಇಟ್ಕೊಂಡಿಲ್ವಲ್ಲ, ಒಂದೇ ಸಮ ಮಾತಾಡ್ಬಿಟ್ಟು ಫುಲ್ ಸುಸ್ತಾಗೋಯ್ತು. ಬನ್ನಿ ಇವಾಗ ಸ್ಕಿನ್ ಕೇರ್ ಮಾಡುವ. ಹಾಯ್ ಮಾಡು. ಎಲ್ಲೋಗಿದ್ದೆ? ಏನಕ್ಕೆ? ಜೋರಾಗಿ ಮಾತಾಡು. ಕಲ್ಲೆ ತಕ್ಕಕ್ಕೆ ಹೋಗಿದ್ದ? ಬರ್ತೀಯಾ? ಬಾ. ಅಷ್ಟು ಕರೆದ್ಬಿಟ್ರೆ ಸಾಕು, ಅವಳಿಗೆ ಬಂದ್ಬಿಡ್ತಾಳೆ. ಇವಾಗ ಹೋಗಿ ಮಾಡುವ, ಬನ್ನಿ. ಏನೋ ಏನು ತಲೆಗೆಲ್ಲ ಎಣ್ಣೆ ಹಚ್ಕೊಬಿಟ್ಟು ಜಡೆ ಎಲ್ಲ ಹಾಕೊಬಿಟ್ಟಿದ್ಯಾ? ನಿನ್ನ ತಮ್ಮ ಎಲ್ಲಿ? ಸದ್ಯ ಇವತ್ತಾದರೂ ಮೂಗ್ನ ಕ್ಲೀನಾಗಿ ಇಕ್ಕೊಂಬಂದೋಳೆ, ಇಲ್ಲಾಂದರೆ ಗಲೀಜ್ ರಾಣಿ. ಇವಾಗ ಏನು ಮಾಡ್ಬೇಕಂತಾನೆ ಮರ್ತೋಗ್ಬಿಟ್ಟೆ. ಎಲ್ಲದಕ್ಕಿಂತ ಮುಂಚೆ ಐಸ್ ವಾಟರಲ್ಲಿ ಫೇಸ್ನ ಸ್ವಲ್ಪ ಹೊತ್ತು ಡಿಪ್ ಮಾಡ್ತೀನಿ. ಸೊ ಇಲ್ಲಿ ಇದಿದೆ, ಹಿಂಗೆ ಮಾಡ್ಕೊಳ್ಳೋದು ಐಸ್, ಏನು ಹೇಳ್ತಾರೆ ಅದಕ್ಕೆ ಮರ್ತೋಗ್ಬಿಟ್ಟೈತೆ ನನಗೆ. ಇವಾಗ ಜಸ್ಟು ಇದನ್ನು ಹಾಕ್ಕೊಂಡು ನೀರಿನ ಒಳಗಡೆ ಐಸ್ ಹಾಕ್ಕೊಂಡು ಕೋಲ್ಡ್ ವಾಟರ್ ಇದನ್ನು ತೊಗೊಳ್ಳೋಣ. ಇವಾಗ ಬರ್ತಾನೆ ಇಲ್ಲ. ಇವಳಿಗೆ ಹೇಳ್ಕೊಡೋ ಅಷ್ಟರಲ್ಲಿ ಐಸೆಲ್ಲ ಇದಕ್ಕೆ ಹಾಕತ್ತಾ ಇದ್ದೀನಿ ಗೈಸ್. ಬಿಡು ನಿನ್ನ ಕೈ ಹಿಡ್ಕೊಳಕ್ಕಾಗಲ್ಲ, ಅವಳಿಗೆ ಹಿಡ್ಕೊಳಕ್ಕೆ ಬರ್ತಿಲ್ಲ, ನಾನೇ ಹಿಡ್ಕೊಂಡಿದ್ದೀನಿ. ಸುಂದಿರೋ ಮುಟ್ಬೇಡ. ತಿನ್ಬಾರ್ದು ಇದನ್ನ. ಹಾಕ್ಕೊಂಡಿದ್ದೀನಿ ಗೈಸ್. ಇದು ಫುಲ್ಲು ಅವಾಗಲೇ ವಿಡಿಯೋ ಮಾಡೋದು ಇದು ಮಾಡ್ಕೊಬಿಟ್ಟೆ. ಆಗೋಷ್ಟು ಹಚ್ಕೋತೀನಿ, ಅದರ್ವೈಸ್ ನೀರಿಗೆ ಹಾಕ್ಬಿಟ್ಟು ಡಿಪ್ ಮಾಡ್ಕೋತೀನಿ ಅಷ್ಟೇ. ಒಂದೇ ಸಲ ಹಿಂಗೆ ಇದು ಮಾಡೋಕ್ಕಾಗಲ್ಲ ನನಗೆ, ಉಸಿರಾಡೋಕ್ಕೆ ಆಗದೆ ಇರೋಂಗೆ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಸ್ವಲ್ಪನೇ ಹಿಂಗೆ ಮಾಡ್ತಾ ಇದ್ದೀನಿ.
ಜಸ್ಟು ಟವಲಲ್ಲಿ ಹಿಂಗೆ ಇದು ಮಾಡ್ಕೋತೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡುವ. ನಾನು ಒಂದು 6 to 7 ಮಿನಿಟ್ಸ್ ತೊಗೊಂಡಿದ್ದೀನಿ. 10 ಮಿನಿಟ್ಸ್ವರೆಗೂ ಓಕೆ ಗೈಸ್. 10 ಮಿನಿಟ್ಸ್ ತೊಗೋಬೋದು. ಅದು ಮುಖ ಅದ್ಬಿಟ್ಟು ಹೆಂಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು 10 ಮಿನಿಟ್ಸ್ವರೆಗೂ ತೊಗೋಬೋದು. ನಾನೊಂದು 6 to 7 ಮಿನಿಟ್ಸ್ ತೊಗೊಂಡಿದ್ದೀನಿ ಗೈಸ್. ಇವಾಗ ಐಸ್ ವಾಟರಲ್ಲಿ ಫೇಸ್ನ ಒಂದು 7 ಮಿನಿಟ್ಸ್ ಏನೋ ಡಿಪ್ ಮಾಡಿ ತೆಗ್ದಿದ್ದೀನಿ. ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೋತೀನಿ ಅಷ್ಟೇ, ಹಿಂಗೆಲ್ಲ ಉಜ್ಜಬಾರ್ದು. ನಾನು ನಾರ್ಮಲಾಗಿ ಮುಖ ತೊಳೆದ್ರೂ ಸ್ನಾನ ಮಾಡಿದ್ರೂ ಹಿಂಗೆ ಇರುತ್ತೆ, ಹಿಂಗೆಲ್ಲ ಇದು ಮಾಡ್ಕೊಳ್ಳಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಮೀನ್ಸ್ ಒಂದು 2-3 ಮಿನಿಟ್ಸ್ ಬಿಟ್ಟು ಹಾಲನ್ನ ತೊಗೊಂಡು ಸ್ವಲ್ಪ ಎಲ್ಲಿ ಬ್ಲ್ಯಾಕ್ ಇದೆ ಅಲ್ಲಿ ಮಸಾಜ್ ಮಾಡ್ಕೋಬೇಕು. ಅದರಿಂದ ಬ್ಲ್ಯಾಕ್ಗೆ ಏನೇನು ಮಾರ್ಕ್ಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಸ್ಟೆಪ್ ಏನಪ್ಪ ಅಂತಂದರೆ, ನಾನಿಲ್ಲಿ ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ವಿತ್ ಏನು ಜೊತೆ ತೊಗೊಂಡಿದ್ದೀನಿ ಅಂತಂದರೆ ಕಾಟನ್. ಈಗ ಇದನ್ನೆರಡು ತೊಗೊಂಡಿದ್ದೀನಿ. ಒಂದು 2 ಮಿನಿಟ್ಸ್ ಆಗಿದೆ. ಸೊ ನೀಟಾಗೆಲ್ಲ ಮುಖ ಎಲ್ಲ ನೀಟಾಗಿ ಒಂಥರ ಫ್ರೆಶ್ ಫೇಸ್ ಥರ ಫೀಲ್ ಆಗ್ತಿದೆ. ಸೊ ಇಲ್ಲಿ ಯಾವುದು ಕಾಯಿಸಿರೋ ಅಂಥ ಹಾಲು ತಗೋಬಾರ್ದು, ರಾ ಮಿಲ್ಕ್ ಹಸಿ ಹಾಲನ್ನೇ ತೊಗೋಬೇಕು. ಸೊ ಸ್ವಲ್ಪ ತೊಗೊಂಡಿದ್ದೀನಿ, ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ಅದರಿಂದ ನೀಟಾಗಿ ಡಿಪ್ ಮಾಡುವ ಮುಖಕ್ಕೆ. ಒಂಥರ ಕ್ಲೆನ್ಸಿಂಗ್ ಟೈಪ್ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕಾಟನ್ ತೊಗೊಂಡು ನೀಟಾಗಿ ಹಾಲಲ್ಲಿ ಡಿಪ್ ಮಾಡಿ, ಫಸ್ಟ್ ನನಗೆ ಇಲ್ಲಿ ಕಣ್ಣು ಸುತ್ತ ಹಾಕೋತೀನಿ. ನಾನೇನು ಎದ್ದಿರಲ್ಲ ಗೈಸ್, ಬಟ್ ಏನಕ್ಕಾಗಿದೆ ಅಂತ ಗೊತ್ತಿಲ್ಲ. ನಾನು ತುಂಬ ಬೇಗನೆ ಮಲ್ಕೋತೀನಿ. ಇದನ್ನು ನೀಟಾಗಿ ಹಚ್ಕೋತಾ ಅದು ಡ್ರೈ ಆಗೋವರೆಗೂ ಬಿಡಬೇಕು. ಅದಾದಮೇಲೆ ಒಂದು ಸಲ ಡ್ರೈ ಆದಮೇಲೆ ಇನ್ನೊಂದು ಲೇಯರ್, ಈ ಲೇಯರ್ ಮೇಲೆ ಇನ್ನೊಂದು ಲೇಯರ್ನ ಅಪ್ಲೈ ಮಾಡಬೇಕು. ಸ್ಮೂತಾಗಿ ಮಸಾಜ್ ಮಾಡಬೇಕು ಗೈಸ್, ತುಂಬ ಹಿಂಗೆ ಒತ್ತಿ ಮಾಡಬಾರ್ದು. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಮಿಲ್ಕೆಲ್ಲ ಒಂದು ಲೇಯರ್ ಫುಲ್ ಒಣಗಬೇಕು, ಅದು ನೀಟಾಗಿ ಡ್ರೈ ಆಗಬೇಕು ಫೇಸು. ಅದಾದಮೇಲೆ ಸಿಗುವ. ಈಗ ಹಾಲೇನು ಹಚ್ಚುತ್ತೆ ಅದು ನೀಟಾಗಿ ಫುಲ್ ಒಣಗಿತ್ತು. ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ಮುಖ ಒರೆಸ್ತಾ ಇದ್ದೀನಿ. ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಥರ್ಡ್ ಸ್ಟೆಪ್ ಇರೋದು. ಬಟ್ ನಾನು ಇವಾಗ ಅರಿಶಿನ ಯೂಸ್ ಮಾಡ್ತಾಯಿಲ್ಲ ಮತ್ತು ಮೊಸರನ್ನ ಯೂಸ್ ಮಾಡ್ತಿಲ್ಲ. ಬರೀ ಕಡಲೆ ಹಿಟ್ಟನ್ನ ತುಂಬ ತೆಳ್ಳು ಲೇಯರಾಗಿ ಅಪ್ಲೈ ಮಾಡ್ತೀನಿ. ಬಿಕಾಸ್ ಸಾಕು, ಇವಾಗ ಅಷ್ಟೊಂದೇನು ಮುಖ ಎಲ್ಲ ಇದಾಗಿಲ್ಲ ಜಾಸ್ತಿ. ಸೊ ಹಾಗಾಗಿ ಇದು ಮಾಡ್ತಿಲ್ಲ. ತುಂಬ ಟ್ಯಾನ್ ಆಗಿದ್ದಾಗ ಅದು ಓಕೆ, ಏನಷ್ಟು ಟ್ಯಾನ್ ಆಗಿಲ್ಲ. ಸೊ ಹಾಗಾಗಿ ಬರೀ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿವಾಗ. ನೋಡಿ ಗೈಸ್, ಇಷ್ಟು ಸ್ವಲ್ಪ ತೊಗೊಂಡಿದ್ದೀನಿ. ತುಂಬ ತೆಳ್ಳಗೆ ಹಚ್ಚಿ ಯೂಸ್ ಮಾಡೋಣ. ಇಷ್ಟೇ ತೊಗೊಂಡಿರೋದು. ಅಂದರೆ ನಿಮ್ಮದು ಏನು ಸ್ಕಿನ್ ಇದೆ ಅದು ಆಪೋಸಿಟ್ ಲೇಯರಲ್ಲಿ ನಾನು ಮಸಾಜ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಒಂದೇ ಅಂತಲ್ಲ ನೋಡಿ, ಇಷ್ಟು ತೆಳ್ಳಗೆ ಹಚ್ತಾ ಇದ್ದೀನಿ. ಇದು ಒಂದೇ ಅಂತಲ್ಲ, ನೀವು ಏನೇ ಮುಖಕ್ಕೆ ಅಪ್ಲೈ ಮಾಡಬೇಕಾದ್ರೂ ಆಪೋಸಿಟ್ ಲೇಯರಾಗಿ ಅಪ್ಲೈ ಮಾಡಿ. ಆವಾಗ ನೀಟಾಗಿ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಆವಾಗ ಸ್ವಲ್ಪ ಗ್ಲೋ ಬರುತ್ತೆ ಫೇಸ್. ಸೊ ಅದನ್ನು ಮಾಡಿ. ಆ್ಯಂಡ್ ದೆನ್ ಇಷ್ಟು ತಿನ್ನಾಗಿ ಹಚ್ತಾ ಇದ್ದೀನಿ ನಾನು. ಫೇಸ್ ಫುಲ್ ಅಪ್ಲೈ ಮಾಡಿದ್ದೀನಿ.
ಇದನ್ನು ಬೇಕಿದ್ದರೆ ಡೈಲಿ ಯೂಸ್, ಈ ಕಡಲೆ ಹಿಟ್ಟಿಂದು ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಅದರ್ವೈಸ್ ವಾರಕ್ಕೆ 2 or 3 ಟೈಮ್ಸ್ ಯೂಸ್ ಮಾಡ್ಬೋದು. ನಾನು ಯಾವಾಗ ನನ್ನ ಸ್ಕಿನ್ ಟ್ಯಾನ್ ಆಗಿದೆ ಅಂತ ಅನಿಸುತ್ತೆ ಆವಾಗ ಮಾತ್ರ ಯೂಸ್ ಮಾಡೋದು, ಅದರ್ವೈಸ್ ನಾನು ಮಾಡೋದಿಲ್ಲ. ಬರೀ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಾನು ಈ ಯಾವ ಸ್ಕಿನ್ ಕೇರ್ನೂ ಮಾಡೋದಿಲ್ಲ. ಅವಾಗವಾಗ ಯಾವಾಗ ತುಂಬ ಟ್ಯಾನ್ ಆಗಿದೆ ಅಂತ ಅನಿಸುತ್ತೆ, ಸೊ ಅವಾಗ ನಾನು ಮಾಡ್ತೀನಿ. ಹಾಗಾಗಿ ಇದನ್ನು ವಿಡಿಯೋ ಮಾಡಿ ತೋರಿಸಿದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಗೈಸ್. ಈಗ ಇದನ್ನು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಒಂದು ಸಲ ಮಸಾಜ್ ಮಾಡ್ತೀನಿ. ಅದಾದಮೇಲೆ ಅದರ ನೆಕ್ಸ್ಟು ಮಸಾಜ್ ಮಾಡಿ 2 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಕಂಪ್ಲೀಟ್ ಸ್ಕಿನ್ ಕೇರ್ ಮುಗೀತು. ಇದಕ್ಕೆ ಬೇಕಾಗಿರೋರು ಟರ್ಮರಿಕ್ ಆ್ಯಂಡ್ ಕರ್ಡ್ ಎಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಕರ್ಡು ಸ್ವಲ್ಪ ಆಯ್ಲಿ ಇರೋದ್ರಿಂದ ನನಗೆ ಇಷ್ಟ ಆಗಲ್ಲ, ಸೊ ಹಂಗಾಗಿ ನಾನು ಯೂಸ್ ಮಾಡಲ್ಲ ಅದನ್ನು. ನಿಮಗೆ ಬೇಕು ಅನ್ನೋರು ನೀವು ಮಾಡ್ಕೋಬಹುದು. ಇಲ್ಲಿಗೆ ನನ್ನ ಎಲ್ಲ ಕಂಪ್ಲೀಟ್ ಸ್ಕಿನ್ ಕೇರ್ ಆಗಿದೆ. ನೋಡಿ ಹೆಂಗೆ ಕಾಣ್ತಿದೆ ಅಂತ. ಇದರಿಂದ ಇವಾಗ ನಾರ್ಮಲಾಗಿ ಏನಾದರೂ ಕ್ರೀಮ್ ಹಚ್ಚೋದ್ರಿಂದ ಏನಾದರೂ ಎಫೆಕ್ಟ್ ಆಗ್ಬೋದೇನೋ, ಬಟ್ ಆಬ್ವಿಯಸ್ಲಿ ಕೋಲ್ಡ್ ವಾಟರ್ ತುಂಬ ಸ್ಕಿನ್ನಿಗೆ ಒಳ್ಳೆಯದು. ಅದಾದಮೇಲೆ ಅದನ್ನಾದರೂ ಯೂಸ್ ಮಾಡಿ, ಇಲ್ಲ ಅಂತಂದರೆ ರೈಸ್ ವಾಟರ್ ಬರ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಹಾಲು, ಅದು ತುಂಬ ಒಳ್ಳೆಯದು, ಅದರಿಂದನೂ ಏನೂ ಎಫೆಕ್ಟ್ ಆಗಲ್ಲ. ಇನ್ನು ಕಡಲೆ ಹಿಟ್ಟು ಅದು ಒಳ್ಳೆಯದು, ಅದರಿಂದನೂ ಏನೂ ಎಫೆಕ್ಟ್ ಆಗೋದಿಲ್ಲ. ಸೊ ಇದೆಲ್ಲ ಫುಲ್ ನ್ಯಾಚುರಲ್ ಹೋಮ್ ರೆಮಿಡೀಸ್. ಯು ವಾಂಟ್ ಯಾರಿಗಾದರೂ ಮಾಡ್ಕೋಬೇಕು ಅಂತ ಅನಿಸಿದ್ರೆ, ಇದು ವರ್ಕ್ ಆಗುತ್ತೆ ಅಂತ ಅನಿಸಿದ್ರೆ ನೀವು ಟ್ರೈ ಮಾಡಿ ಅಷ್ಟೇ. ಇವಾಗ ಅದೇನು ಸ್ನ್ಯಾಕ್ಸ್ದಂತೂ ಇದೇ ಆಗೋಯ್ತು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಮಾಡೋ ಅಷ್ಟರಲ್ಲಿ ವಿಡಿಯೋಸು ಮಾಡ್ತಿದ್ದಲ್ಲ, ಹಾಗಾಗಿ ಲೇಟ್ ಆಯಿತು. ಸೊ ಇದನ್ನು ಓಕೆ ಸ್ಕಿನ್ ಕೇರ್ ವಿಡಿಯೋ ಅಂತಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ನೋಡಿ ಈಗ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ನೋಡಿ ಇಷ್ಟು ಒಂಥರ ಕ್ಲಿಯರ್ ಅನ್ನಿಸ್ತದೆ, ಫೇಸ್ ಎಲ್ಲ ಒಂಥರ ಗುಡ್ ಫೀಲ್ ಕೊಡ್ತಾ ಇದೆ. ಈಗ ಬೆಳಗ್ಗೆಯಿಂದ ಮಾಯ್ಶ್ಚರೈಸರ್ ಅದೇನೂ ಅಪ್ಲೈ ಮಾಡಿಲ್ಲ, ಸೊ ಇವಾಗ ಮಾಡೋಣ. ಯಪ್ಪ ಒಂಥರ ಸುಸ್ತು ಅನ್ನಿಸ್ತದೆ. ಸನ್ಸ್ಕ್ರೀನ್ ಜಾಸ್ತಿ ಯೂಸ್ ಮಾಡಲ್ಲ, ಆಯಿಲಿ ಥರ ಕಾಣುತ್ತೆ ಅಂತ, ಬಟ್ ಇವತ್ತು ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಗೈಸ್, ಅದೇ ಒಂಥರ ಜಾಸ್ತಿ ಕಂಡುಬಿಡುತ್ತೆ. ಯಾ ನೆಕ್ಸ್ಟು ಬಾಂಬ್. ಅಷ್ಟೇ ಗೈಸ್, ದಿಸ್ ಈಸ್ ಮೈ ಹೆಲ್ದಿ ಸ್ಕಿನ್ ಕೇರ್. ನೀವು ಯಾರಿಗೆ ಬೇಕು ನೀವು ಟ್ರೈ ಮಾಡಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.